ಆರೋಗ್ಯದ ದಾರಿ ದಕ್ಷ ವೈದ್ಯರ ಮಾರ್ಗದರ್ಶನ ಯುವ ವೈದ್ಯರ ದೃಷ್ಟಿಕೋನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಯುರ್ವೇದ ವೈದ್ಯ ಮತ್ತು ನೀವು ನೋಡುತ್ತಿರುವುದು ಡಾಕ್ಟರ್ ಆಯುಕೆ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇಂದು ನಮ್ಮ ಜೊತೆ ಪಂಚಕರ್ಮ ಕ್ಷೇತ್ರದಲ್ಲಿ ವಿಶೇಷ ಪರಿಣತಿ ಹೊಂದಿರುವ ಖ್ಯಾತ ವೈದ್ಯರಾದ ಡಾಕ್ಟರ್ ಮಲ್ಲಪ್ಪ ಅವರು ಇದ್ದಾರೆ. ಅವರ ಹತ್ತಿರ ನಾವು ಪಂಚಕರ್ಮ ಅಂದರೆ ಏನು, ಅದರಿಂದ ಆಗುವ ಉಪಯೋಗಗಳೇನು, ಜನರಲ್ಲಿ ಇರುವಂಥ ತಪ್ಪು ಕಲ್ಪನೆಗಳ ಬಗ್ಗೆ ನಾವು ಮಾತಾಡೋಣ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸರ್, ನಿಮ್ಮ ಬಗ್ಗೆ ಚಿಕ್ಕ ಪರಿಚಯ ಹಾಗೂ ನಿಮಗೆ ಪಂಚಕರ್ಮ ಕ್ಷೇತ್ರದಲ್ಲಿ ಎಷ್ಟು ವರ್ಷದ ಅನುಭವಗಳಿದೆ ಅಂತ ಹೇಳೋದಾದರೆ? ಹೆಸರು ಡಾಕ್ಟರ್ ಮಲ್ಲಪ್ಪ ಚಿಂಚಕಂಡಿ ಅಂತ. ನಾನು ಕಳೆದ 16 ವರ್ಷದಿಂದ ಇಲ್ಲಿ ಆಯುಷ್ ಪಂಚಕರ್ಮ ಘಟಕ ಈ ಶಿವಮೊಗ್ಗ ಇಲ್ಲಿ ಮೆಗ್ಗಾನ್ ಆಸ್ಪತ್ರೆ ಆವರಣದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸರ್, ಇವಾಗ ಸರಳವಾಗಿ ಪಂಚಕರ್ಮ ಅಂದರೆ ಏನು, ಪಬ್ಲಿಕ್ ನಾವು ಹೇಗೆ ಹೇಳ್ಬೋದು ಪಂಚಕರ್ಮ ಅಂದರೆ? ಆಯುರ್ವೇದದ ಒಂದು ವಿಶೇಷ ಚಿಕಿತ್ಸೆ. ಯಾಕಂದರೆ ಪಂಚಕರ್ಮ ಒಂದು ಈಗ ಏನಾಗಿದೆ ಅಂದರೆ ಒಂಥರ ದುಬಾರಿ ಚಿಕಿತ್ಸೆ ಆಗಿದೆ. ಪಂಚಕರ್ಮದಲ್ಲಿ 5 ಚಿಕಿತ್ಸೆ ಬರ್ತವೆ ವಿಶೇಷವಾಗಿ. ಒಂದನೇದ್ದು ವಮನ ಕರ್ಮ ಅಂತ. ವಮನ ಕರ್ಮ ಅಂದರೆ ನಾವು ಔಷಧಿಯ ಸಿದ್ಧ ಕೆಲವು ಕಷಾಯಗಳನ್ನು ಇವೆಲ್ಲ ಚೂರ್ಣಗಳನ್ನು ಕೊಟ್ಟು ವಾಂತಿ ಮಾಡಿಸ್ತೀವಿ, ವಮನ ಅಂತ ಹೇಳ್ತೀವಿ. ಇನ್ನೊಂದು ವಿರೇಚನ ಇದು 2ನೇ ಟ್ರೀಟ್ಮೆಂಟು. ವಿರೇಚನ ವಿಶೇಷವಾಗಿ ಪಿತ್ತದೋಷಗಳಿಗೆ ಕೊಡ್ತೀವಿ ನಾವು. ವಿರೇಚನ ಅಂದರೆ ನಾವು ಕೆಲವು ಔಷಧ ಲೇಹಗಳನ್ನು ಕೊಟ್ಟು ಭೇದಿ ಮಾಡಿಸ್ತೀವಿ. ಆಮೇಲೆ ಬಸ್ತಿ ಟ್ರೀಟ್ಮೆಂಟ್ ಅಂದರೆ ಎನೆಮಾ ಇರುತ್ತೆ, ಅದರಲ್ಲೇ ಅನುವಾಸನ ಬಸ್ತಿ ಮತ್ತು ನಿರ್ವಾಹ ಬಸ್ತಿ ಅಂತ ಇರುತ್ತೆ. ಇನ್ನೊಂದು ಲಾಸ್ಟು ನಶ್ಯ ಟ್ರೀಟ್ಮೆಂಟ್, ಊರ್ಧ್ವಜಪೃಕಾಯಿಗಳಲ್ಲಿ ನಾವು ನಶ್ಯ ಟ್ರೀಟ್ಮೆಂಟ್ ಕೊಡ್ತೀವಿ. ಪಂಚಕರ್ಮ ಒಂದು ಪರಿಪೂರ್ಣವಾಗಿ ಶರೀರ ಶೋಧನೆ ಚಿಕಿತ್ಸೆ, ಒಂಥರ ಗಾಡಿ ಸರ್ವಿಸಿಂಗ್. ಇಂದಿನ ಜೀವನದಲ್ಲಿ ಇವಾಗ ಪಂಚಕರ್ಮ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ? ಒಂದು 30 ವರ್ಷದಿಂದ ಮಧುಮೇಹ ಅಂದರೆ ನಿಮಗೆ ಗೊತ್ತೇ ಇಲ್ಲ, ಅಂದರೆ ಎಲ್ಲೋ ಒಂದು ಕಡೆ ಇರ್ತಿತ್ತು. ಕ್ಯಾನ್ಸರ್ ನೋಡಿ ಸದ್ಯಕ್ಕೆ ಎಷ್ಟು ಬಂದಿದೆ. ಅವಾಗ ಒಂದೇ ಕಾರಣ ಅಂದರೆ ನಮ್ಮದು ಜೀವನ ಶೈಲಿ. ನಮ್ಮ ಆಯುರ್ವೇದದಲ್ಲಿ ದಿನಚರ್ಯ ಋತುಚರ್ಯ ಫಾಲೋ ಮಾಡೋದು. ಫಸ್ಟ್ ನಮ್ಮ ಜೀವನ ಶೈಲಿನೇ ಸರಿ ಇಲ್ಲ. ಆಹಾರ ಪದ್ಧತಿ ಅಂತೂ ನಿಮಗೆ ಗೊತ್ತೇ ಗೊತ್ತು. ಅಂದರೆ ಆಯುರ್ವೇದದಲ್ಲಿ ಬಿಸಿ ಊಟ ಮಾಡಬೇಕು ಅಂತೆಲ್ಲ ಇರುತ್ತೆ. ಸಾಮಾನ್ಯವಾಗಿ ಫ್ರೀಜ್ಡ್ ಇದು ನಮ್ಮ ಆಯುರ್ವೇದದಲ್ಲಿ ಶ್ರೋತ ಮಾಡೋದು. ಕುಪಿತಾನಾಮಿ ದೋಷಾನಾಂ ಶರೀರೇ ಪರಿಧಾವತಂ ಯತ್ರ ಸಂಘ ವೈಗುಣ್ಯಾದ್ ವ್ಯಾಧಿ ತತ್ರೋಪಜಯ. ನಮ್ಮ ಎಲ್ಲ ವ್ಯಾಧಿಗಳಿಗೆ ನಮ್ಮ ಶ್ರೋತವರೋಧ ಅಂತ, ನಮ್ಮ ಶರೀರದಲ್ಲಿ ಬ್ಲಾಕೇಜ್ಗಳಾಗ್ತವೆ. ಇದೇ ಇನ್ನು 5 ವರ್ಷ ಒಳಗಡೆ ನಾವು ಇನ್ನು ಆಯುರ್ವೇದದಲ್ಲಿ ಪಂಚಕರ್ಮ ಇಲ್ಲದೆ, ನಮ್ಮ ಶರೀರ ಶೋಧನೆ ಇಲ್ಲದೆ ನಾವು ಆರೋಗ್ಯವಂತರು ಸಾಧ್ಯವೇ ಇಲ್ಲ. ನಾವು ಪ್ರಿವೆಂಟೇಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ. ಪಂಚಕರ್ಮ ಪ್ರಿವೆಂಟೇಷನ್ ಮೇನ್. ಯಾವ ರೋಗಗಳಿಗೆ ನಾವು ಪಂಚಕರ್ಮ ಚಿಕಿತ್ಸೆ ಮಾಡ್ತೀವಿ? ಅದೇ ಈಗಿನ ಸಿಚುವೇಶನಲ್ಲಿ ನಾವು ಎಲ್ಲರೂ ಅನುಭವಿಸ್ತಾ ಇರೋದೇನು, ಡೈಜೆಷನ್ ಪ್ರಾಬ್ಲಮ್. ಬ್ರೇನ್ ಗಟ್ ಈಸ್ ದ ಸೆಕೆಂಡ್ ಬ್ರೇನ್ ಆಫ್ ದ ಬಾಡಿ ಅಂತ. ನಮ್ಮದು ಅಗ್ನಿಬಲನೇ ಇಲ್ಲ, ಅಂದರೆ ಡೈಜೆಷನ್ ಪವರ್ ಫುಲ್ ನಾವು ಕಳ್ಕೊಂಡಿದ್ವಿ. ಹೈಪರ್ ಎಸಿಡಿಟಿ ಮೇನ್ ಅಂದರೆ ನಾವು ಸ್ಕಿನ್ ಡಿಸೀಸಲ್ಲಿ ಮಾಡ್ತೀವಿ. ಸೋರಾಸಿಸ್ ಅಂದರೆ ದೀರ್ಘಕಾಲೀನ ವ್ಯಾಧಿಗಳಿಗೆ ಆಯುರ್ವೇದದ ಪಂಚಕರ್ಮ ಸೂಕ್ತ. ಪಕ್ಷಾಘಾತ ಅಂತಾರೆ ಗೊತ್ತು ನಿಮಗೆ, ಸ್ಟ್ರೋಕ್ ಪೇಷಂಟ್ಗಳಿಗೆ ಗೊತ್ತು. ಈಗ ಸ್ಪರ್ಮ್ ಕೌಂಟ್ ಕಡಿಮೆ ಇರುತ್ತೆ, ಅಲಿಗೋಸ್ಪರ್ಮಿ ಅಂತಾರೆ. ನಮಗೆ ಉತ್ತಮ ಸ್ಪರ್ಮ್ ಕೌಂಟ್ ಹೆಚ್ಚು ಮಾಡೋದಂತಂದ್ರೆ ನಮ್ಮಲ್ಲಿ ಬಸ್ತಿಗಳಿದ್ದಾವೆ, ಬ್ರಹ್ಮನ ಬಸ್ತಿ ಇವೆಲ್ಲ ಕೊಡ್ಬೋದು. ನಮ್ಮಲ್ಲಿ ಶಿರೋದಾರ, ಮೂರ್ಧ್ನಿ ಚಿಕಿತ್ಸೆ ಅಂತಿರುತ್ತೆ. ಇಂಥವೆಲ್ಲ ಮಾಡೋದ್ರಿಂದ ನಾವು ಎಷ್ಟೋ ಡಿಸೀಸ್ ಅಂದರೆ ಸ್ಟ್ರೆಸ್ ಫ್ರೀಯಾಗಿರ್ಬೋದು. ಸ್ಟ್ರೆಸ್ಸಿಂದನೇ ಎಲ್ಲ ಮೇನ್ ಕಾರಣ. ಇವಾಗ ಬಹಳ ಜನಕ್ಕೆ ತುಂಬ ಭಯ ಇರುತ್ತೆ, ಈಗ ವಾಮಿಟ್ ಮಾಡಿಸ್ತಾರೆ, ಹೊಟ್ಟೆ ಇದ್ರಾಗ ತುಂಬ ನೋವಾಗುತ್ತಾ ವಿರೇಚನ ಮಾಡಿದಾಗ ಬಸ್ತಿ? ಹಂಗಲ್ಲ, ನೋವು ಅಂತಲ್ಲ. ನಾವು ನೋವು ಆಗಬಾರ್ದಂತೆ ಪೂರ್ವ ಸಿದ್ಧತೆ ಅಂತಾರೆ. ಪಂಚಕರ್ಮ ಅಂದರೆ ಪೂರ್ವಕರ್ಮ, ಪ್ರಧಾನ ಕರ್ಮ, ಪಾಶ್ಚಾತ್ಯ ಕರ್ಮ. ಪೂರ್ವಕರ್ಮದಲ್ಲಿ ಅವರಿಗೆ ನಾವೆಲ್ಲ ಸ್ನೇಹಪಾನ ಮಾಡಿಸಿನೇ ಅವರಿಗೆ ದೋಷಗಳನ್ನೆಲ್ಲ ಸ್ನಿಗ್ಧತೆ ಮಾಡಿ ಈಜಿಯಾಗಿ ಅವ್ರ ಕೋಷ್ಟದಲ್ಲಿ ಬಂದ ಮೇಲೇ ಅವ್ರು ಹೊರಗಡೆ ಹಾಕೋದು. ಹಠಾತ್ ಅಂದರೆ ಫುಲ್ ಎಲ್ಲ ಒಮ್ಮೆ ಮೆಡಿಸಿನ್ ಕೊಟ್ಟು ಮಾಡಲ್ಲ. ನಾವು ದೇಹ ಮೃದು ಮಾಡ್ತೀವಿ. ಹಾಗೆ ಒಂದು ಕಟ್ಟಿಗೆಯಲ್ಲಿ ಇಲ್ಲಿ ಆಯಿಲ್ ಹಚ್ಚಿದ್ರೆ ಬೆಂಡ್ ಮಾಡಿದರೆ ಬೆಂಡ್ ಆಗುತ್ತಲ್ಲ, ಹಾಗೆ ದೋಷಗಳನ್ನು ನಾವು ಮೊದಲು ಬೆಂಡ್ ಮಾಡಿನೇ ಹೊರಗಡೆ ಹಾಕ್ತೀವಿ. ಅಂದರೆ ವೈಟಲ್ಲಿ ಏನೇನು ಪಾಯಿಂಟ್ಸ್ ಇದೆ ಅಲ್ಲ, ಬಯಾಲಜಿಕಲ್ ಪಾಯಿಂಟ್ಸ್ ಎಲ್ಲ ನೋಡ್ತೀವಿ. ಇವೆಲ್ಲ ನಾವು ನೋಡಿಕೊಂಡೇ ನಾವು ವಮನ ಔಷಧಿ ಕೊಡ್ತೀವಿ. ವಿರೇಚನ ಅಂತೂ ನಿಮಗೆ ಗೊತ್ತು, ಅದು ದೋಷಗಳನ್ನು ಕೊಟ್ಟಿರ್ತೀವಿ. ಡಿಹೈಡ್ರೇಷನ್ ಏನಾಗೋದಿಲ್ಲ. ಕೆಲವರು ಹೇಳ್ತಾರೆ, ಅಯ್ಯೋ 20-30 ಸಲ ಮೋಷನ್ ಆಗೋದ್ರಿಂದ ಡಿಹೈಡ್ರೇಷನ್ ಆಗುತ್ತೆ, ಲೋ ಬಿ ಪಿ ಆಗುತ್ತೆ. ಇಲ್ಲ, ಬರೀ ದೋಷಗಳನ್ನು ಅಷ್ಟೇ ಹೊರಗೆ ತೆಗಿತೀವಿ. ದೇಹದ ಬಾಡಿ ಫ್ಲೂಯಿಡ್ಸನ್ನು ನಾವೇನು ಹೊರಗೆ ತೆಗೆಯೋದು. ಡಿಹೈಡ್ರೇಷನ್ ಅಲ್ಲ, ದೋಷಗಳನ್ನು ಹೊರಗೆ. ಪಂಚಕರ್ಮ ಚಿಕಿತ್ಸೆ ನಂತರ ನಾವು ಏನು ಜಾಗ್ರತೆಯನ್ನು ವಹಿಸ್ಬೇಕಂದ್ರೆ ಹೆಂಗೆ ನಮ್ಮ ಜೀವನ ಶೈಲಿ ಇಲ್ಲ, ಸಂಸರ್ಜನ ಕರ್ಮ ಅಂತಾರೆ. ಮಂಡ, ಪೇಯ, ವಿಲೇತ ಅಂತಾರೆ.
ಅಂದರೆ ಅಕ್ಕಿಯನ್ನು ಅಂದರೆ ನೀವು ಗೊತ್ತಲ್ಲ ಕಿಚಡಿ ಥರ ಇವೆಲ್ಲ ಅಂದರೆ ಒಮ್ಮೆ ಚಪಾತಿ ನಾನ್ ವೆಜ್ಜು ಒಮ್ಮೆ ತಿನ್ನಂಗಿಲ್ಲ ಪಂಚಕರ್ಮ ಆದಮೇಲೆ. ಸ್ಲೋ ಆಗಿ ನಮ್ಮ ಅಗ್ನಿಬಲ ನಮ್ಮ ಡೈಜೆಷನ್ ಪವರ್ ಹೆಚ್ಚು ಮಾಡ್ಕೊಂಡು ಹೋಗಿ ಆಮೇಲೆ ನಾವು ಒಂದು ಪರಿಪೂರ್ಣ ಊಟ ಮಾಡ್ಬೋದು. ಮೊದಲು ಸ್ವಲ್ಪ ಸ್ವಲ್ಪ ಆಹಾರ ಕೊಟ್ಟು ಆಮೇಲೆ ಎಲ್ಲ ಥರ ಊಟ ಮಾಡ್ಬೋದು. ಒಂದು ಸಲಹೆ ಕೊಡಬೇಕು ಪಬ್ಲಿಕ್ಕಿಗೆ ಪಂಚಕರ್ಮ ಬಗ್ಗೆ ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪಂಚಕರ್ಮ ನಾವು ಆರೋಗ್ಯವಂತ ಆಗಿರಬೇಕು ಅಂದರೆ ನಾವು ಪಂಚಕರ್ಮ ಮಾಡ್ಕೋಬೇಕು. ಪಂಚಕರ್ಮದಿಂದ ಒಂಥರ ನಾವು ಒಂದು ಸ್ಕೂಟಿ ಒಂದು ವೆಹಿಕಲ್ ಯಾವುದೋ ಒಂದು ನಾವು ಸರ್ವಿಸ್ ಮಾಡ್ತೀವಿ. ನಮ್ಮ ಶರೀರನ ಶೋಧನೆ ಮಾಡಲ್ಲ, ನಮ್ಮ ಶರೀರನ್ನೇ ನಾವು ಸರ್ವಿಸ್ ಮಾಡಲ್ಲ ಅಂದರೆ ಹಂಗೆ. ಅವ್ರು ಹೇಳಿದ್ದಾರೆ ಸೀಸನಲ್ ಆಚಾರ್ಯರು ಸೀಸನಲ್ ಪ್ಯೂರಿಫಿಕೇಷನ್ ಆಫ್ ದ ಬಾಡಿ ಅಂತ. ಸೀಸನಲ್ ಅಂದರೆ ಈಗ ವಸಂತ ಋತು ಬಂತು, ವಸಂತ ಋತುವಿನಲ್ಲಿ ನಮಗೆ ಕಫಜ ಸಂಬಂಧ ರೋಗಗಳು ಬರಬಾರ್ದು, ಅದಕ್ಕೆ ವಮನ ಮಾಡ್ಕೋಬೇಕು. ಶರದ್ ಋತುವಿನಲ್ಲಿ ಡೈಜೆಷನಿಗೆ ಸಂಬಂಧಪಟ್ಟಿದ್ದು ರೋಗ ಬರಬಾರ್ದು, ಅದಕ್ಕೆ ವಿರೇಚನೆ ಮಾಡ್ಕೋಬೇಕು. ಆಮೇಲೆ ವರ್ಷ ಋತುವಿನಲ್ಲಿ ವಾತ ಸಂಬಂಧಿ ರೋಗಗಳು ಬರಬಾರ್ದು, ಅದಕ್ಕೆ ಇದನ್ನು ಬಸ್ತಿ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ ನಾವು ಋತು ಪ್ರಕಾರ ಆದರೂ ನಾವು ಪಂಚಕರ್ಮ ಚಿಕಿತ್ಸೆ ಮಾಡ್ಕೊಳ್ಳೋದರಿಂದ ಎಷ್ಟೋ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತಾರಲ್ಲ ಇವೆಲ್ಲನೂ ನಾವು ಮಧುಮೇಹ ಇಂಥವೆಲ್ಲ ನಾವು ತಡೆಗಟ್ಟ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಮ್ಮ ಸಂದರ್ಶನಕ್ಕೆ ಬಂದು ಇಷ್ಟು ಇನ್ಫಾರ್ಮೇಟಿವ್ ವಿಷಯವನ್ನು ನಮಗೆ ನೀಡಿದ್ದಕ್ಕೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ಸ್ನೇಹಿತರೆ, ಪಂಚಕರ್ಮ ಅಂದರೆ ಏನು, ಪಂಚಕರ್ಮದಿಂದ ಆಗುವಂಥ ಉಪಯೋಗಗಳೇನು, ಹಾಗೆ ಜನರಲ್ಲಿ ಇರುವಂಥ ತಪ್ಪು ಕಲ್ಪನೆಗಳು ಏನೇನು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ ನಾನು ಅಂದ್ಕೊತೀವಿ. ಮತ್ತೋರ್ವ ಗಣ್ಯ ವ್ಯಕ್ತಿ ಜೊತೆಗೆ ಮುಂದಿನ ಸಂದರ್ಶನದಲ್ಲಿ ಭೇಟಿ ಮಾಡೋಣ. ಧನ್ಯವಾದಗಳು.